ಕನ್ನಡ ನಾಡಿನ ಸಮಸ್ತ ಜನರಿಗೆ ಉಷಾಸ್ ಕಿಚನ್ ಅಂಡ್ ಕೇರ್ಗೆ ಸ್ವಾಗತ. ಇವತ್ತು ನಾನು ಮಾಡುತ್ತಿರುವ ರೆಸಿಪಿ ಅಕ್ಕಿ ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯ. ಇವರದು ಡಯಟ್ ಫುಡ್ಡು. ನಾನು ತೋರಿಸಿರುವ ರೀತಿಯಲ್ಲಿ ಅಕ್ಕಿ ರೊಟ್ಟಿ ಮಾಡಿದರೆ ಸಾಫ್ಟಾಗಿ ಬರುತ್ತೆ. ಬನ್ನಿ ಇದಕ್ಕೆ ಬೇಕಾಗುವ ಪದಾರ್ಥಗಳನ್ನು ನೋಡೋಣ. ಅಕ್ಕಿ ರೊಟ್ಟಿ ಮಾಡಲಿಕ್ಕೆ 1 ಗ್ಲಾಸ್ ಅಕ್ಕಿ ಹಿಟ್ಟು, 1.5 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಈ ಮೆಷರ್ಮೆಂಟ್ನಲ್ಲಿ ತೊಗೊಂಡ್ರೆ ನೀವು 10ರಿಂದ 15 ಅಕ್ಕಿ ರೊಟ್ಟಿ ಮಾಡ್ಬೋದು. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ, ಬನ್ನಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಈಗ ನೀರನ್ನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, 1-2 ಕಲ್ಲಷ್ಟು. ಸ್ವಲ್ಪ ನೀರು ಕಾಯ್ಲಿ, ಕುದಿ ಬರಬೇಕು. ಕುದಿ ಬಂದಾಗ ಅಕ್ಕಿ ಹಿಟ್ಟನ್ನು ಹಾಕ್ತೀನಿ. ನೀರಿಗೆ ಮುಚ್ಚಳ ಮುಚ್ಚಿಬಿಟ್ಟು ಕಾಯಿಸ್ತಾ ಇದ್ದೀನಿ, ನೀರು ಬೇಗ ಕುದಿ ಬರಲಿ ಅಂತ ಹೇಳಿಬಿಟ್ಟು. ನೋಡಿ, ಈಗ ನೀರು ಕಾದಿದೆ, ಸ್ವಲ್ಪ ಬಿಸಿ ಆಗಿದೆ, ಗುಳ್ಳೆ ಗುಳ್ಳೆ ಥರ ಬರ್ತಾ ಇದೆ. ಇದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಕುದಿಸ್ತೀನಿ. ಒಂದೇ ಸರಿ ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೀರು ಕುದೀತಾ ಇದೆ, ಸ್ವಲ್ಪ ಬೇಯ್ದಿ. ಈ ಮುದ್ದೆ ಬೇಯಿಸ್ತಿರಲ್ಲ ಅದೇ ಥರನೇ ಬೇಯಕ್ಕೆ ಬಿಡಿ. ಒಂದೆರಡು ನಿಮಿಷ ಕುದಿಸಿ ಈ ಥರ. ಹಾಗೆ ತಿರ್ಗ್ಸೋಣ. ಮುಚ್ಚಳ ಮುಚ್ಚಿಬಿಟ್ಟು ಸ್ವಲ್ಪ ಬೇಯ್ಕೊಳ್ಳಿ. ಬೆಂದಿದೆ ಅಕ್ಕಿ ಹಿಟ್ಟು. ಇದನ್ನ ಸೈಡ್ಗೆ ಇಡ್ತೀನಿ, ಸ್ವಲ್ಪ ತಣ್ಣಗಾಗೋವರೆಗೂ. ನೆಕ್ಸ್ಟ್ ಪಲ್ಯಗೆ ರೆಡಿ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಹಾಗಲಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಐಟಮ್ಸು ನೋಡೋಣ, ಬನ್ನಿ. ಮುಚ್ಚಳ ಮುಚ್ಚಿಟ್ಬಿಟ್ಟೆ ಹಾಗೆ. ಹಾಗಲಕಾಯಿ ಪಲ್ಯಕ್ಕೆ ಬೇಕಾಗುವ ಪದಾರ್ಥಗಳು: ಇದು ದೊಡ್ಡ ಸೈಜಿಂದ ಹಾಗಲಕಾಯಿನ ನಾನು 5-6 ತಗೊಂಡ್ಬಿಟ್ಟು ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಮಿಡ್ಲಲ್ಲಿರೋ ಬೀಜ ಮತ್ತೆ ಪಲ್ಪ್ ಅಂತದೆಲ್ಲ ತೆಗೆದುಬಿಟ್ಟಿದ್ದೀನಿ. ನೋಡಿ ಹೆಚ್ಕೋಬೇಕು ಯಾವ ಥರ ಬೇಕು ಅಂತೇಳಿ. ಚಿಕ್ಕ ಸೈಜ್ ಇದ್ರೆ ಚೆನ್ನಾಗಿರುತ್ತೆ, ಬೇಗ ಫ್ರೈ ಆಗುತ್ತೆ. ಮತ್ತೆ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ, 1/4 ಬೌಲು. ಈರುಳ್ಳಿ, ಒಗ್ಗರಣೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಟೊಮೆಟೊ ಹಾಕ್ತೀನಿ. ಒಗ್ಗರಣೆಲಿದೆ ಸಾಂಬಾರ್ ಪೌಡ್ರು ಮತ್ತೆ ಹಚ್ಕಾರದ ಪುಡಿ ಬಳಸ್ತಾ ಇದ್ದೀನಿ. ಸ್ವಲ್ಪ ಹುಳಿ ನೆನ್ಕೋಬೇಕು. ಬನ್ನಿ ಯಾವ ಥರ ಫ್ರೈ ಮಾಡ್ಕೊಳ್ಳೋದು ಅಂತ ನೋಡೋಣ. ಸ್ವಲ್ಪ ಆಯಿಲ್ ಹಾಕೊಂಡು ಫ್ರೈ ಮಾಡ್ತೀನಿ. ಇದು ಡ್ರೈ ಆಗಿದೆ ಬಾಣಲಿ. ಕಂಗಿ ಅಂಶ ಹೋಗುತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ. ಇದು ಆರೋಗ್ಯಕ್ಕೂ ಒಳ್ಳೆಯದು. ನೀವು ಹಾಗಲಕಾಯಿ ಪಲ್ಯ ಅಟ್ಲೀಸ್ಟ್ 1 ತಿಂಗಳಿಗೆ ಒಂದ್ಸರನ್ನು ಆದರೂ ಮಾಡ್ಕೊಂಡು ತಿನ್ಬೋದು. ರೊಟ್ಟಿ ಜೊತೆಗೆ ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ರಾಗಿ ರೊಟ್ಟಿ ಜೊತೆಗೆಲ್ಲ ನೀವು ಇದನ್ನ ಸೇವಿಸ್ಬೋದು. ಬೇಯ್ತಾ ಇದೆ. ನೀರಿನ ಅಂಶ ಎಲ್ಲ ಡ್ರೈ ಆಗಿದೆ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಹುರಿಲಿಕ್ಕೆ. ನಾನು ಹಾಗಲಕಾಯಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಉರಿತಾ ಇದ್ದೀನಿ. ಒಂದು 5 ನಿಮಿಷನಾದರೂ ಬೇಕು. ಒಂದು ಕಡೆ ಅಕ್ಕಿ ನಾನು ಮಾಡ್ಕೊಂಡಿರೋದಕ್ಕೆ ಅದು ತಣ್ಣಗಾಗಿದೆ. ಇದು ಬೇಯ್ತಾ ಇರಲಿ. ಆ ಟೈಮಲ್ಲಿ ಅದಕ್ಕೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಇಟ್ಕೊಳ್ತೀನಿ. ಬನ್ನಿ ಅಕ್ಕಿ ಹಿಟ್ಟು ನೋಡೋಣ. ಮೀನ್ ಟೈಮು ಇದು ಹೀಗೆ ಉರಿತಾ ಇರಲಿ. ಬೇಯಿಸಿರೋ ಅಕ್ಕಿ ಹಿಟ್ಟನ್ನು ಈ ಥರ ಒಂದು ದೊಡ್ಡ ಹರಿವಾಣದಲ್ಲಿ ಹಾಕೊಂಡು ಇದು ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೀನಿ. ಒಂದು ಕಡೆ ಹಾಗಲಕಾಯಿ ಬೇಯ್ತಾ ಇದೆ, ಇನ್ನೊಂದು ಕಡೆ ಇದಕ್ಕೆ ಏನು ಒಗ್ಗರಣೆಗೆ ಬೇಕಾಗಿರೋದನ್ನ ನಾನು ಒಗ್ಗರಣೆ ಆಗಲೇ ಬಾಂಡಿ ಇಟ್ಕೊಂಡಿದ್ದೀನಿ. ಬನ್ನಿ ನೋಡೋಣ.
ಈಗ ಒಗ್ಗರಣೆಗೆ ಆಯಿಲ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಆಯಿಲ್ ಸಾಕು ಇದಕ್ಕೆ. 3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಈಗ ಪಲ್ಯಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಸಾಸಿವೆ, ಎಣ್ಣೆ ಕಾದಿದೆ. ಸಾಸಿವೆ, ಸ್ವಲ್ಪ ಜೀರಿಗೆ, ಈರುಳ್ಳಿ ಹಾಕೊಂಡು ಮಾಡ್ಕೊಂಡಿದ್ದೀನಿ. ಈಗ ಟೊಮೆಟೊ ಹಾಕ್ತೀನಿ. ಒಗ್ಗರಣೆಗೆ ಸ್ವಲ್ಪ ಅರಿಶಿನ ಹಾಕೊಳ್ತಾ ಇದ್ದೀನಿ. ಇದು ಆರೋಗ್ಯಕ್ಕೆ ಒಳ್ಳೆಯದು. ಈಗ ಹಾಗಲಕಾಯಿ ಬಂದಿದೆ. ಒಗ್ಗರಣೆ ಬೆಂದಿದೆ. ಇದಕ್ಕೆ ನಾನು ಸ್ವಲ್ಪ ತೆಗೆದುಕೊಂಡಿರೋದು ಖಾರದ ಪುಡಿ. ಈಗ ಖಾರದ ಪುಡಿ ಹಾಕಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿದ್ದೀನಿ. ಮತ್ತೆ ನೆಕ್ಸ್ಟ್ ಸಾಂಬಾರ್ ಪುಡಿ ಹಾಕ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಇಲ್ಲೇ ಚೆನ್ನಾಗಿ ಹೊಂದ್ಕೊಂಡ್ರೆ ನೀವು ಹಾಗಲಕಾಯಿ ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಇದನ್ನೇ ಕುದಿಸ್ಬೋದು. ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ಉಪ್ಪಿಗೆ ಸ್ವಲ್ಪ ನೀರು ಕರ್ಕೊಳ್ಳಿಕ್ಕೆ ನೀರು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ನಾನು ಹೆಚ್ಚಾಗಿ ಅಡುಗೆಯಲ್ಲಿ ಕಲ್ಲುಪ್ಪನ್ನೇ ಬಳಸ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಎಲ್ಲ ಹೊಂದ್ಕೊಂಡಿದೆ. ಇದಕ್ಕೆ ನೆಕ್ಸ್ಟ್ ನಾನು ಬೇಯಿಸ್ಕೊಂಡಿರೋ ಹಾಗಲಕಾಯಿನ ಹಾಕೊಳ್ತೀನಿ. ಓಕೆ, ಈಗ ಇದು ಕುದೀತಾ ಇದೆ. ಇದಕ್ಕೆ ನಾನು ಹಾಗಲಕಾಯಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಇದನ್ನ ಮಿಕ್ಸು. ಸ್ವಲ್ಪ ನೀರು ಹಾಕೊಳ್ಳೋಣ. ಕರೆಕ್ಟಾಗಿದೆ, ಬಟ್ ಸ್ವಲ್ಪ ಬೇಯಬೇಕಲ್ಲ ಹಾಗಲಕಾಯಿ, ಸೊ ಹಂಗಾಗಿ ಸ್ವಲ್ಪ ನೀರು ಮಿಕ್ಸ್ ಮಾಡ್ತೀನಿ. ಡ್ರೈ ಆದರೆ ಇದು ರೊಟ್ಟಿ ಜೊತೆಗೆ ಸೇವನೆ ಮಾಡೋಕ್ಕಾಗಲ್ಲ. ಇದು ಸ್ವಲ್ಪ ಇದು ಒಗ್ಗರಣೆ ಜೊತೆಗೆ ಬೇಯ್ಕೋಬೇಕು. ಹಾಗಲಕಾಯಿ, ಖಾರ ಮತ್ತೆ ಸಾಂಬಾರ್ ಪುಡಿ ಹಾಕಿದ್ದೀನಿ. ಮನೆಯಲ್ಲೇ ಮಾಡಿದ ಸಾಂಬಾರ್ ಪುಡಿ. ಇದು ಬೇಯ್ಕೊಳ್ಳಿ ಒಂದು 5 ನಿಮಿಷ. ಈಗ ಇದು ಮುಚ್ತಾ ಇದ್ದೀನಿ, ಕುದಿಲಿ. ಈಗ ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕುದಿಲಿ, ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಯಾರಿಗೆ ಕಹಿ ಮಕ್ಕಳು ಕೆಲವರು ಇಷ್ಟಪಡಲ್ಲ ಈ ಕಹಿ ಆಗಿರೋದ್ರಿಂದ, ಸೊ ಹಾಗಾಗಿ ನೀವು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕೆಲವರು ಸಕ್ಕರೆ ಹಾಕ್ಕೊಳ್ತಾರೆ. ಯೂಶಲಿ ನಾನು ಪ್ರಿಫರ್ ಮಾಡೋದು ಬೆಲ್ಲನ. ಅಕ್ಕಿ ಹಿಟ್ಟು ಈ ಥರ ತಣ್ಣಗಾಗಿದೆ. ಇದಕ್ಕೆ ಹಸಿ ಅಕ್ಕಿ ಹಿಟ್ಟನ್ನು ಹಾಕ್ಬಿಟ್ಟು ನಾದ್ಕೋಬೇಕು ಚೆನ್ನಾಗಿ. ಚಪಾತಿಯ ಹಿಟ್ಟಿನ ಹದಕ್ಕೆ ನಾದ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಲಟ್ಟಿಸ್ಲಿಕ್ಕೆ ಈಸಿ ಆಗುತ್ತೆ. ಓಕೆ, ಈ ಥರ ಒಂದು ಕಡೆಯಿಂದ ನೀವು ಚೆನ್ನಾಗಿ ನೋಡ್ಕೊಂಡು ಬರಬೇಕು. ಈ ಥರ ಬರಬೇಕು. ಸ್ವಲ್ಪ ಓಕೆ, ಈ ರೀತಿ ಅದಕ್ಕೆ ನೀವು ಕಲಿಸ್ಕೋಬೇಕು. ಇದನ್ನು ಬನ್ನಿ, ಇದನ್ನು ಲಟ್ಸೋದು ಯಾವ ಥರ ಅಂತ
ಬಿಡಿಸ್ತೀನಿ. ಓಕೆ, ಕೊನೆಗೆ ನೀವು ಈ ಥರ ಮಾಡ್ಕೋಬೇಕು. 2 ಕೈನ ಬಳಸ್ಕೊಳ್ಳೋದ್ರಿಂದ ಇದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇದಾಗಿದೆ. ಈ ಸೀಸನ್ ತಗೊಂಡು ಒಂದು 4-5 ಉಂಡೆ ಮಾಡಿಕೊಡ್ತೀನಿ. ಈ ಥರ ರೆಡಿ ಮಾಡಿಟ್ಕೊಳ್ಳಿ. ಸೊ ಬೇಗ ಬೇಗ ಮಾಡ್ಕೋಬೋದು. ಓಕೆ, ಈ ಥರ ಈಗ ಹೀಗೆ ಮಾಡ್ಕೋತಾ ಹೋಗಬೇಕು. ಸ್ವಲ್ಪ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಹೊಂದಿಸ್ಕೊಳ್ಳಿ. ಲಟ್ಟಣಿಗೂ ಸ್ವಲ್ಪ ಹಿಟ್ಟನ್ನು ಒರೆಸ್ಕೊಂಡ್ರೆ ಇದು ಲಟ್ಟಣಿಗೆ ಹಿಡಿಯಲ್ಲ. ಇಷ್ಟು ಅಗಲ ನೀವು ಲಟ್ಟಿಸ್ಕೊಂಡ್ಮೇಲೆ ಮತ್ತೆ ನೀವು ಸೈಡ್ಸ್ ಎಲ್ಲ ಹೊಂದಿಸ್ಕೊಳ್ತಾ ಹೋಗಬೇಕು. ನಾನು ತೋರಿಸಿರೋ ರೀತಿ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಅದು ಸೈಡ್ಸ್ ಎಲ್ಲ ಮತ್ತೆ ಕಟ್ ಆಗ್ತಾ ಹೋಗುತ್ತೆ. ಸೈಡ್ಸ್ ಇಂದ ಒತ್ತುತ್ತಾ ಬಂದರೆ ನಿಮಗೆ ತುಂಬ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ನಡುವೆ ತೆಳ್ಳಗಾಗಿ ಓಡುತ್ತೆ, ಸೈಡ್ಸ್ ಎಲ್ಲ ದಪ್ಪ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಟ್ರಿಕ್ಸ್ ಯೂಸ್ ಮಾಡಬೇಕು. ಸ್ವಲ್ಪ ಈಗ ನಿಮಗೆ ಈ ಲಟ್ಟಣಿಗೆ ಹತ್ತುತ್ತೆ ಅನ್ನೋ ಟೈಮಲ್ಲಿ ಸ್ವಲ್ಪ ಹಿಟ್ಟನ್ನು ಕೆಳಗಡೆ ಮೇಲೆ ಈ ಲಟ್ಟಣಿಗೆಲ್ಲ ಈ ಥರ ಸೊಕ್ಕೊಂತ ನೀವು ಲಟ್ಟಿಸ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಕಾಯಿ ತುರಿ ಹಾಕ್ತಾ ಇದ್ದೀನಿ. ಕೊನೆಯಲ್ಲಿ ನಾನು ಕಾಯಿ ತುರಿ ಹಾಕ್ತಾ ಇದ್ದೀನಿ. ಎಲ್ಲ ಹೊಂದ್ಕೊಂಡಿದೆ. ಹಾಗಲಕಾಯಿ ಪಲ್ಯ ರೆಡಿ. ಓಕೆ, ಈಗ ಹೆಂಚು ಕಾದಿದೆ. ಇದ್ರ ಮೇಲೆ ನಾನು ಅಕ್ಕಿ ರೊಟ್ಟಿನ ಹಾಕ್ತಾ ಇದ್ದೀನಿ. ನೋಡಿ ಬೇಯಿಸ್ಬೇಕು ಯಾವ ಥರ ಬೇಯಿಸೋದಂತ. ಇದು ಆಯಿಲ್ಲೆಸ್ಸು. ಸ್ವಲ್ಪ ಹಿಟ್ಟನ್ನು ನಾವು ಹಸಿ ಹಿಟ್ಟನ್ನು ಹಾಕೊಂಡು ಲಟ್ಸ್ದೋದ್ರಿಂದ ಅದು ಒಂದು ಸೈಡ್ಗೆ ಕೆಳಭಾಗದಲ್ಲಿ ಹಿಟ್ಟು ಹತ್ಕೊಂಡಿರುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು, ಸ್ವಲ್ಪ ನೀರು ಹಾಕೊಂಡು ಇದನ್ನು ಒರೆಸ್ಕೋಬೇಕು. ಹಿಟ್ಟೆಲ್ಲ ಹೋಗೋ ಥರ. ಈ ಥರ ನೋಡಿ ಗುಳ್ಳೆ ಗುಳ್ಳೆ ಥರ ಬರ್ತಾ ಇದೆ. ಸೊ ಒಂದು ಕಡೆ ಬೆಂದಿದೆ, ಇನ್ನೊಂದು ಕಡೆ ತಿರುಗಿಸ್ತೀನಿ. ಒಂದು 3 ತಿರುಗಿಸಿದ್ರೆ ಸಾಕು. ಸೈಡ್ಸ್ ಎಲ್ಲ ಚೆನ್ನಾಗಿ ಬೇಯಬೇಕು ಅಂತಂದರೆ ಈ ಥರ ತಿರುಗಿಸ್ಬೇಕು ಸ್ವಲ್ಪ. ಇಲ್ಲಾಂದರೆ ಒಂದೇ ಸೈಡ್ ಬೇಯ್ಕೊಳ್ಳುತ್ತೆ, ನಡುವೆ ಅಷ್ಟೇ. ಈಗ ನೋಡಿ ಅಕ್ಕಿ ರೊಟ್ಟಿ 2 ಕಡೆ ಚೆನ್ನಾಗಿ ಬೇಯಿಸಿದ್ದೀನಿ. ಇನ್ನೊಂದು ಬೇಯಿಸೋದನ್ನು ತೋರಿಸ್ತೀನಿ.
ಈಗ ತಿರುಗಿಸ್ತಾ ಇದ್ದೀನಿ ನೋಡಿ, ಬೆಂದಿದೆ ಎಲ್ಲ ಕಡೆನೂ. ಇದನ್ನು ಚೆನ್ನಾಗಿ ಉಬ್ತಾ ಇದೆ. ಈ ರೀತಿಯಾಗಿ ಸೈಡ್ನಿಂದ ಒತ್ತುತ್ತಿದ್ದರೆ ಅಕ್ಕಿ ರೊಟ್ಟಿ ಎಲ್ಲ ಕಡೆ ಚೆನ್ನಾಗಿ ಬೇಯುತ್ತದೆ. ಈಗ ಬಿಸಿ ಬಿಸಿಯಾದ ಅಕ್ಕಿ ರೊಟ್ಟಿ ಸರ್ವ್ ಮಾಡಲಿಕ್ಕೆ ರೆಡಿಯಾಗಿದೆ. ಈಗ ನೋಡಿ, ಅಕ್ಕಿ ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ. ಇದರ ಜೊತೆಗೆ ಶೇಂಗಾ ಚಟ್ನಿ ಪುಡಿ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಈ ರೆಸಿಪಿ ಮನೆಯಲ್ಲೇ ಟ್ರೈ ಮಾಡಿ. ನಂತರ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಎಲ್ಲರೂ ಆರೋಗ್ಯವಾಗಿರಿ ಮತ್ತು ನಮ್ಮ ಚಾನಲನ್ನು ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.